ತೆಲಂಗಾಣದ ಎಕ್ಸ್ ಮಂತ್ರಿ ಹಾಗೂ ತೆಲಂಗಾಣ ಸಪ್ರೇಟ್ ಸ್ಟೇಟ್ಗಾಗಿ ಹೋರಾಟಗಾರ ಅಂತ ಹೆಸರುವಾಸಿಯಾದಂಥ ವಿ ಶ್ರೀನಿವಾಸ್ ಗೌಡ್ ಸಾಹೇಬರು ಹೈದರಾಬಾದಿಂದ ನಿನ್ನೆ ಪರಮಾನಂದ ಸ್ವಾಮೀಜಿಯವರ ಪಾದಯಾತ್ರೆಯ ಏನು 700 ಕಿಲೋಮೀಟರ್ ಪರಮಾನಂದ ಸ್ವಾಮೀಜಿಯವರ ಏನು ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮವನ್ನು ಅವ್ರ ಜೊತೆ ಕಾಲ್ನಡಿಗೆ ಮುಖಾಂತರ ಆ ಕಾರ್ಯಕ್ರಮ ಜೇವರ್ಗಿದಲ್ಲಿ ನಿನ್ನೆ ರಾತ್ರಿ ಸಾಯಂಕಾಲ ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಲಿಕ್ಕೆ ಬಂದಂಥ ಅತಿಥಿಗಳಾದ ವಿ ಶ್ರೀನಿವಾಸ್ ಗೌಡ್ ಸಾಹೇಬರು ಮತ್ತು ಅವರು ಸಂಗಡಿಗರು ಇವತ್ತು ಪತ್ರಿಕಾ ತಮ್ಮೆಲ್ಲರಿಗೆ ಉದ್ದೇಶಿ ಹಲವಾರು ವಿಚಾರಗಳನ್ನು ಈ ಕಲ್ಯಾಣ ಕರ್ನಾಟಕ ಮತ್ತು ಹಿಂದುಳಿದ ವರ್ಗದವರಿಗೆ ಮತ್ತು ಈ ಭಾಗದಲ್ಲಿ ಏನೇನು ಅನ್ಯಾಯ ಆಗಿದೆ ಅದನ್ನು ಕುರಿತು ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳೋಕ್ಕೋಸ್ಕರವಾಗಿ ತಮ್ಮ ಮಾಧ್ಯಮದವರಿಗೆ ಅವರು ಕರೆದಿದ್ದಾರೆ. ಈಗ ಮುಂದೆ ಈ ಒಂದು ಪ್ರೆಸ್ ಮೀಟಲ್ಲಿ ವೆಂಕಟೇಶ್ ಅಣ್ಣ ಕಡೇಚೂರ್ ಅವರು ಇದ್ದಾರೆ. ನಮ್ಮ ಲಿಕ್ಕರ ಇಲ್ಲಿದವರು ಆಗಿದ್ದವರು ರೋಡ್ ಅದು ನೋಡೋದಲ್ಲ ಒಳಗಡೆ ಕಾರ್ಯಕ್ರಮ ಇದೆ. ಭಾಳ ರೋಡ್ ವಸ್ಟ್ ಇದ್ದಿದ್ದ ಕಾಲಾಗಿ ಇಲ್ಲಿ ಮುಖ್ಯಮಂತ್ರಿ ಆದವ್ರದ್ದು ರೋಡ್ ಹಿಂಗದ ಮತ್ತು ನಾ ಬರಾಳಿಗೂ ಎಲ್ಲ ರೋಡ್ಗಳು ನೋಡೀನಿ. ಎಲ್ಲ ಪರಿಸ್ಥಿತಿ ಖರಾಬ್ ಅದ. ನೀವು ಯಾರೂ ಹೋರಾಟ ಗಿರಾಟ ಮಾಡ್ತೀರಿ ಇಲ್ಲ ಅಂತೇಳಿ ನಮ್ಮ ಪ್ರಶ್ನೆ ಕೇಳಿ ಅದಕ್ಕೆ ನಾವು ಅಂದೇವಿ ಮಾಡ್ತಾ ಇದ್ದೀವಿ ಇಲ್ಲಂತಲ್ಲ ಸರ್. ಆದ್ರೆ ಬೇಡದ್ರೂ ಹೋರಾಟದ ಮನವಿ ಸ್ವೀಕಾರ ಆಗ್ತದೆ, ಆಮೇಲೆ ಅದಕ್ಕೆ ತಿರಸ್ಕಾರ ಆಗ್ತಾ ಇದೆ. ತೆಲಂಗಾಣದ ಎಕ್ಸ್ ಮಂತ್ರಿ ಹಾಗೂ ತೆಲಂಗಾಣ ಸಪ್ರೇಟ್ ಸ್ಟೇಟ್ಗಾಗಿ ಹೋರಾಟಗಾರ ಅಂತ ಹೆಸರುವಾಸಿಯಾದಂಥ ವಿ ಶ್ರೀನಿವಾಸ್ ಗೌಡ್ ಸಾಹೇಬರು ಹೈದರಾಬಾದಿಂದ ನಿನ್ನೆ ಪರಮಾನಂದ ಸ್ವಾಮೀಜಿಯವರ ಪಾದಯಾತ್ರೆಯ ಏನು 700 ಕಿಲೋಮೀಟರ್ ಪರಮಾನಂದ ಸ್ವಾಮೀಜಿಯವರ ಏನು ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮವನ್ನು ಅವ್ರ ಜೊತೆ ಕಾಲ್ನಡಿಗೆ ಮುಖಾಂತರ ಆ ಕಾರ್ಯಕ್ರಮ ಜೇವರ್ಗಿದಲ್ಲಿ ನಿನ್ನೆ ರಾತ್ರಿ ಸಾಯಂಕಾಲ ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಲಿಕ್ಕೆ ಬಂದಂಥ ಅತಿಥಿಗಳಾದ ವಿ ಶ್ರೀನಿವಾಸ್ ಗೌಡ್ ಸಾಹೇಬರು ಮತ್ತು ಅವರು ಸಂಗಡಿಗರು ಇವತ್ತು ಪತ್ರಿಕಾ ತಮ್ಮೆಲ್ಲರಿಗೆ ಉದ್ದೇಶಿ ಹಲವಾರು ವಿಚಾರಗಳನ್ನು ಈ ಕಲ್ಯಾಣ ಕರ್ನಾಟಕ ಮತ್ತು ಹಿಂದುಳಿದ ವರ್ಗದವರಿಗೆ ಮತ್ತು ಈ ಭಾಗದಲ್ಲಿ ಏನೇನು ಅನ್ಯಾಯ ಆಗಿದೆ ಅದನ್ನು ಕುರಿತು ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳೋಕ್ಕೋಸ್ಕರವಾಗಿ ತಮ್ಮ ಮಾಧ್ಯಮದವರಿಗೆ ಅವರು ಕರೆದಿದ್ದಾರೆ. ಈಗ ಮುಂದೆ ಈ ಒಂದು ಪ್ರೆಸ್ ಮೀಟಲ್ಲಿ ವೆಂಕಟೇಶ್ ಅಣ್ಣ ಕಡೇಚೂರ್ ಅವರು ಇದ್ದಾರೆ. ನಮ್ಮ ಲಿಕ್ಕರ ಇಲ್ಲಿದವರು ಆಗಿದ್ದವರು ರೋಡ್ ಅದು ನೋಡೋದಲ್ಲ ಒಳಗಡೆ ಕಾರ್ಯಕ್ರಮ ಇದೆ. ಭಾಳ ರೋಡ್ ವಸ್ಟ್ ಇದ್ದಿದ್ದ ಕಾಲಾಗಿ ಇಲ್ಲಿ ಮುಖ್ಯಮಂತ್ರಿ ಆದವ್ರದ್ದು ರೋಡ್ ಹಿಂಗದ ಮತ್ತು ನಾ ಬರಾಳಿಗೂ ಎಲ್ಲ ರೋಡ್ಗಳು ನೋಡೀನಿ. ಎಲ್ಲ ಪರಿಸ್ಥಿತಿ ಖರಾಬ್ ಅದ. ನೀವು ಯಾರೂ ಹೋರಾಟ ಗಿರಾಟ ಮಾಡ್ತೀರಿ ಇಲ್ಲ ಅಂತೇಳಿ ನಮ್ಮ ಪ್ರಶ್ನೆ ಕೇಳಿ ಅದಕ್ಕೆ ನಾವು ಅಂದೇವಿ ಮಾಡ್ತಾ ಇದ್ದೀವಿ ಇಲ್ಲಂತಲ್ಲ ಸರ್. ಆದ್ರೆ ಬೇಡದ್ರೂ ಹೋರಾಟದ ಮನವಿ ಸ್ವೀಕಾರ ಆಗ್ತದೆ, ಆಮೇಲೆ ಅದಕ್ಕೆ ತಿರಸ್ಕಾರ ಆಗ್ತಾ ಇದೆ.